ಇವತ್ತು ಜುಲೈ 26, 2026. ಇದೇ ಜುಲೈ 26, 1999ರಲ್ಲಿ ಭಾರತ ಸೇನೆ ಪಾಕಿಸ್ತಾನವನ್ನು ಬಗ್ಗು ಬಡಿದಂತಹ ದಿನ. ಆಪರೇಷನ್ ವಿಜಯ್ ಮುಖಾಂತರ ಕಾರ್ಗಿಲ್ ಯುದ್ಧದಲ್ಲಿ ಭಾರತೀಯ ಸೈನಿಕರು, ಅದು ಭೂಸೇನೆ ವಾಯುಪಡೆಯ ಸೈನಿಕರು ಭಾರತದ ಪರಾಕಾಷ್ಠೆಯನ್ನು ಮತ್ತಷ್ಟು ಮುಗಿಲೆತ್ತರಕ್ಕೆ ತೆಗೆದುಕೊಂಡು ಹೋದಂತಹ ದಿನ. ಆ ಮುಖಾಂತರ ಪಾಕಿಸ್ತಾನದ ಈ ಅಹಂಕಾರವನ್ನು, ಪಾಕಿಸ್ತಾನದ ಕುತಂತ್ರ ಬುದ್ಧಿಯನ್ನು, ಪಾಕಿಸ್ತಾನದ ಒಟ್ಟಾರೆ ಈ ಹಿಂದಿನಿಂದ ಬೆನ್ನಿಗೆ ಚೂರಿ ಹಾಕುವಂಥ ವ್ಯವಸ್ಥೆಯನ್ನು ಮಗ್ಗಲು ಮುಳ್ಳಾಗಿ ಮುರಿದಂತಹ ದಿನ ಇದು. ಆಪರೇಷನ್ ವಿಜಯ್ ಅಂತ ಭಾರತ ಮಾಡ್ತು. ಕಾರ್ಗಿಲ್ ಯುದ್ಧದಲ್ಲಿ ಅನೇಕ ಜನ ಯೋಧರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿ ಭಾರತ ಮಾತೆಗಾಗಿ ಹೋರಾಟ ಮಾಡಿದ್ದನ್ನು ನಾವೆಲ್ಲ ನೋಡಿದ್ದೀವಿ. ಆಪರೇಷನ್ ವಿಜಯ್ ಮುಖಾಂತರ 27 ವರ್ಷಗಳ ಹಿಂದೆ ಭಾರತ ಗೆದ್ದು ಬೀಗ್ತು. ಇವತ್ತು ಆ ದಿನಕ್ಕೆ 27 ವರ್ಷ. ಭಾರತದಲ್ಲಿ ಅಗಲಿದಂತಹ ಯೋಧರಿಗೆ ಪುಣ್ಯ ಸ್ಮರಣೆ. ಅದು ಕ್ಯಾಪ್ಟನ್ ವಿಕ್ರಮ್ ಬಾತ್ರಾ ಆಗಿರ್ಬೋದು, ಯೋಗೇಂದ್ರ ಸಿಂಗ್ ಯಾದವ್ ಆಗಿರ್ಬೋದು, ಬೇರೆ ಬೇರೆ ಯೋಧರೆಲ್ಲ ಸಿಕ್ಕಾಪಟ್ಟೆ ಹೋರಾಟ ಮಾಡಿ ಭಾರತಕ್ಕೆ ಜಯವನ್ನು ತಂದುಕೊಟ್ರು. ಹಾಗಾದರೆ ಇದು ಹೆಂಗೆ ಶುರುವಾಯಿತು? ಕಾರ್ಗಿಲ್ ವಿಜಯೋತ್ಸವ ಯಾಕೆ? ಹೇಗೆ ಪಾಕಿಸ್ತಾನ ಭಾರತದ ವಿರುದ್ಧ ತನ್ನ ತಂತ್ರವನ್ನು ಹೆಣೆದಿತ್ತು? ಅದಕ್ಕೆ ಪ್ರತಿತಂತ್ರವಾಗಿ ಭಾರತ ಹಿಂಗೆ ಕಾರ್ಯಾಚರಣೆಯನ್ನು ಮಾಡಿತ್ತು. ಏನಾಗಿತ್ತು ಕಾರ್ಗಿಲ್ ವಿಜಯೋತ್ಸವ? ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಕಾರ್ಗಿಲ್ ವೀರರಿಗೆ ರಾಷ್ಟ್ರದ ನಮನ. ನಾನು ಆವಾಗಲೇ ಹೇಳಿದೆ, 1999 ಜುಲೈ 26 ಕಾರ್ಗಿಲ್ ವಿಜಯ್ ದಿವಸ್ ಅಂತ ನಾವು ಕರಿತೀವಿ. ಆ ಕಾರ್ಗಿಲ್ ವಿಜಯ್ ದಿವಸದ ಕಾರಣಕ್ಕಾಗಿ ಇವತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮು, ರಕ್ಷಣಾ ಸಚಿವ ರಾಜನಾಥ್ ಸಿಂಗ್, ದೇಶದ ಪ್ರಧಾನಿ ನರೇಂದ್ರ ಮೋದಿ, ಅನೇಕ ಕೇಂದ್ರ ಸಚಿವರು, ನಮ್ಮದೇ ಕರ್ನಾಟಕದಲ್ಲಿ ಡಿ ಕೆ ಶಿವಕುಮಾರ್ ಎಲ್ಲರೂ ಕೂಡ ಕಾರ್ಗಿಲ್ ವಿಜಯ್ ದಿವಸನ್ನು ಆಚರಣೆ ಮಾಡಲಾಯಿತು. ಹುತಾತ್ಮರಾದಂತಹ ಸೈನಿಕರಿಗೆ ನಮನವನ್ನು ಸಲ್ಲಿಕೆ ಮಾಡಲಾಯಿತು. ಯೋಧರ ತ್ಯಾಗಕ್ಕೆ ದೇಶ ಯಾವತ್ತಿಗೂ ಕೂಡ ಋಣಿಯಾಗಿರುತ್ತೆ ಅಂತ ದ್ರೌಪದಿ ಮುರ್ಮು ಅವರು ಹೇಳಿದರು. ಭಾರತ ಮಾತೆಯ ಕಿರೀಟದಲ್ಲಿ ಇದಂತಹ ಅಮೂಲ್ಯ ವಜ್ರಕ್ಕೆ ಸಮಾನ ಇದು ಕಾರ್ಗಿಲ್ ವಿಜಯ ಅಂತ ರಾಜನಾಥ್ ಸಿಂಗ್ ಅವರು ಹೇಳಿಕೆಯನ್ನು ಕೊಟ್ಟರು. ಲಡಾಖ್ನ ದ್ರಾಸ್ಗೆಲ್ಲ ಭೇಟಿ ಕೊಟ್ಟರು, ಯುದ್ಧ ಸ್ಮಾರಕಕ್ಕೆ ಭೇಟಿ ಕೊಟ್ಟು ಸೈನಿಕರಿಗೆ ಗೌರವವನ್ನು ಸಮರ್ಪಣೆ ಮಾಡಿದರು. ಯೋಧರ ಶೌರ್ಯ, ಅಚಲ ಸಂಕಲ್ಪ, ದೇಶಭಕ್ತಿ ಎಲ್ಲವೂ ಕೂಡ ಸ್ಮರಣೆಯಲ್ಲಿರುವಂಥದ್ದು, ದೇಶಕ್ಕೆ ಸ್ಫೂರ್ತಿದಾಯಕವಾದದ್ದು ಅಂಥೇಳಿ ಮುರ್ಮು ಅವರು ಹೇಳಿದರು. ಅವರ ರಾಷ್ಟ್ರ ಸೇವೆ, ಕರ್ತವ್ಯ ನಿಷ್ಠೆ ಎಲ್ಲವೂ ಕೂಡ ನಮಗೆ ಪ್ರೇರಣೆ ಇತ್ಯಾದಿ ಇತ್ಯಾದಿ ಅಂತ ಅವರೆಲ್ಲ ಹೇಳಿಕೆ ಕೊಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಆ ಮುಖಾಂತರ ರಾಷ್ಟ್ರದ ನಮನ ಇದೀಗ ಕಾರ್ಗಿಲ್ ವೀರರಿಗೆ ಸಲ್ಲಿಕೆ ಆಗಿರೋದು. ಇವೆಲ್ಲದರ ನಡುವೆ ಹಾಗಾದರೆ ಹೆಂಗಾಯ್ತಿದು ಕಾರ್ಗಿಲ್? 1999ರ ವಿಜಯದ ಹಾದಿ ಹೆಂಗಿತ್ತು? ಪಾಕಿಸ್ತಾನಕ್ಕೆ ಹೆಂಗೆ ಮುಖಭಂಗ ಆಯಿತು? ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ನೋಡೋಣ. ಮೇ 3, 1999 ಕುರಿಗಾಯಿಗಳಿಂದ ಭಾರತೀಯ ಸೇನೆಗೆ ಮಾಹಿತಿ ಸಿಗುತ್ತೆ. ಇಲ್ಲೊಂದು ಟ್ವಿಸ್ಟ್ ಇದೆ. ಏನು ಟ್ವಿಸ್ಟು? 1999ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಲಾಹೋರಿಗೆ ಒಂದು ಹೊಸ ಕಳಿಸಬೇಕು, ಆ ಮುಖಾಂತರ ಉಭಯ ದೇಶಗಳು ಶಾಂತಿ ಸೌಹಾರ್ದತೆಯನ್ನು ಕಾಪಾಡಬೇಕು ಅಂಥೇಳಿ ಒಂದು ಒಪ್ಪಂದದ ಮಾತುಕತೆಗಳಾಗಿತ್ತು. ಆ ಮುಖಾಂತರ ಉಭಯ ದೇಶಗಳು ಶಾಂತಿಯನ್ನು ಕಾಪಾಡಬೇಕಾಗಿತ್ತು. ಆದರೆ ಪಾಕಿಸ್ತಾನ ಅದನ್ನು ಮುರಿತು. ಇದು ಒಂದು. ಎರಡನೇದ್ದು, 1947ರಿಂದ 1999ರ ತನಕವೂ ಕೂಡ ಭಾರತ ಮತ್ತು ಪಾಕಿಸ್ತಾನ ಏನು ಮಾಡ್ತಾ ಇತ್ತು, ಆ ಕಾರ್ಗಿಲ್ ಪ್ರದೇಶದಲ್ಲಿ, ಕಾರ್ಗಿಲ್ ಮತ್ತು ದ್ರಾಸ್ ವಲಯ ಸಮುದ್ರ ಮಟ್ಟದಿಂದ ಒಂದು 16,000 ಅಡಿ ಎತ್ತರದಲ್ಲಿದೆ. ಚಳಿಗಾಲದಲ್ಲಿ ಇಲ್ಲಿಯ ತಾಪಮಾನ ಎಷ್ಟಿರುತ್ತೆ? -30ರಿಂದ -40 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಇಲ್ಲಿ ಮನುಷ್ಯ ಬದುಕೋದಕ್ಕೆ ಸಾಧ್ಯವಿಲ್ಲದಂತಹ ಪರಿಸ್ಥಿತಿ ಇತ್ತು. ಹೀಗಾಗಿ ಉಭಯ ದೇಶಗಳು ಏನು ಮಾಡಿಕೊಂಡಿದ್ವು, ಯಾವುದೇ ಕಾರಣಕ್ಕಾಗಿಯೂ ಕೂಡ ಚಳಿಗಾಲದಲ್ಲಿ ಉಭಯ ದೇಶಗಳ ಸೈನಿಕರು ಇರಬಾರದು. ಚಳಿ ಮುಗಿದ ನಂತರ ಮೇ ತಿಂಗಳಲ್ಲಿ ಹೋಗಿ ಅವರವರ ಬೆಟಾಲಿಯನ್ಗಳಲ್ಲಿ, ಅವರವರ ಭಾಗಗಳಲ್ಲೆಲ್ಲ ಅವರು ಇರಬಹುದು ಎನ್ನುವಂತಹ ಮಾತುಕತೆಗಳಾಗಿತ್ತು. ಎಲ್ಲವೂ ಕೂಡ ಆಗಿತ್ತು. ಉಭಯ ದೇಶಗಳು ಇದನ್ನು ಪಾಲನೆ ಮಾಡ್ತಾ ಇತ್ತು. ಆದರೆ 1999ರಲ್ಲಿ ಪರ್ವೇಜ್ ಮುಷರಫ್ ಅವರ ಸರ್ಕಾರ ಏನು ಮಾಡ್ತು ಅಂತ ಹೇಳಿದ್ರೆ, ಭಾರತೀಯ ಬಂಕರ್ಗಳನ್ನು ವಶಪಡಿಸಿಕೊಂಡು ಚಳಿಗಾಲದಲ್ಲಿ ಅವರು ಕೆಳಗೆ ಬರಬೇಕಾಗಿತ್ತು, ಬರಲಿಲ್ಲ, ಮೇಲೆಯಲ್ಲೇ ಇದ್ದುಕೊಂಡು ಲಾಹೋರ್ ಒಪ್ಪಂದದ ವಿರುದ್ಧವಾಗಿಯೂ ಕೂಡ ನಡೆದುಕೊಂಡ್ರು. 1999 ಮೇ 3ನೇ ತಾರೀಕಿಗೆ ಬನ್ಸೋಲ್ ಎನ್ನುವಂಥ ಒಂದು ಪ್ರದೇಶ, ಅಲ್ಲಿ ಪಾಕಿಸ್ತಾನದ ಸೈನಿಕರ ಅಡಿಗೆ ಕೂತಿದ್ರು. ಈ ಪಾಕಿಸ್ತಾನದ ಸೈನಿಕರ ಅಡಿಗೆ ಕೂತಿದ್ದನ್ನು ಅಲ್ಲಿ ಹೋಗಿದ್ದಂತಹ ಕುರಿಗಾಯಿ ನೋಡ್ತಾರೆ, ಅದನ್ನು ಸೈನಿಕರಿಗೆ ಮಾಹಿತಿ ಕೊಟ್ಟರು. ಇದಾದ ನಂತರ 4ನೇ ಜಾಟ್ ರೆಜಿಮೆಂಟ್ನ ಒಂದು 5 ಜನ ಸೈನಿಕರನ್ನು ಭಾರತೀಯ ಸೈನ್ಯ ಪಡೆ ಕಳಿಸುತ್ತೆ. ಅಲ್ಲಿ ಸೈನಿಕರಿದ್ದಾರಾ, ಏನಾಗುತ್ತೆ ಏನು ಅಂತ ಹೇಳಿ, ಯಾರ್ಯಾರು ಹೋಗ್ತಾರೆ ಅಂತ ಹೇಳಿದ್ರೆ, ಸೌರಭ್ ಕಾಲಿಯ ನೇತೃತ್ವದ 5 ಸೈನಿಕರು ಹೋಗ್ತಾರೆ. ಅಲ್ಲಿ ಮೇಲೆ ಕುಳಿತವರು ಪಾಕಿಸ್ತಾನ, ನಾವು ಕೆಳಗಡೆಯಿಂದ ಮೇಲೆ ಹೋಗಬೇಕು, ಅವರಿಗೆ ಸಹಜವಾಗಿ ದಾಳಿ ಮಾಡೋದಕ್ಕೆ ಮೇಲೆಯಿಂದ ಕುಳಿತುಕೊಂಡು ಕೆಳಗಿನವರಿಗೆ ಬಾಂಬ್ ಹಾಕೋದು ಈಸಿ, ಅದನ್ನೇ ಪಾಕಿಸ್ತಾನ ಮಾಡ್ತಾ ಇತ್ತು. ಸೌರಭ್ ಕಾಲಿಯ ನೇತೃತ್ವದ 5 ಜನರ ತಂಡ ಮೇಲೆ ಹೋಗುತ್ತೆ. ಇವರನ್ನು ಜೀವಂತವಾಗಿ ಸೆರೆ ಹಿಡಿತಾರೆ. ಹೆಂಗೆ ಚಿತ್ರಹಿಂಸೆ ಕೊಟ್ಟರು ಅಂತ ಹೇಳಿದ್ರೆ, 28 ದಿನಗಳ ಕಾಲ ಸಿಗರೇಟ್ನಿಂದ ಕಣ್ಣಿಗೆ ಚುಸ್ತಾರೆ, ಸಿಗರೇಟ್ನಿಂದ ಮೂಗಿಗೆ ಚುಸ್ತಾರೆ, ಗಲ್ಲಕ್ಕೆ ಚುಸ್ತಾರೆ, ದೇಹದ ವಿವಿಧ ಭಾಗಗಳಿಗೆ ಚುಚ್ಚಿ ಈ 5 ಜನರ ತಂಡಕ್ಕೆ ಇವರು ಹಿಂಸೆ ಕೊಡ್ತಾರೆ.
ಈ 5 ಜನರ ತಂಡಕ್ಕೆ ಹಿಂಸೆ ಕೊಟ್ಟಾಗಲೂ ಕೂಡ ಭಾರತೀಯ ಸೈನ್ಯದ ಯಾವುದೇ ಗೌಪ್ಯ ಮಾಹಿತಿಗಳನ್ನು ಈ 5 ಜನರ ತಂಡ ಯಾರಿಗೆ ಕೊಡಲ್ಲ, ಪಾಕಿಸ್ತಾನಕ್ಕೆ ಕೊಡಲ್ಲ, ಯಾವುದೇ ಕಾರಣಕ್ಕಾಗಿ ಕೊಡಲ್ಲ ಅವರು. ಅದಾದ ನಂತರ ಅವರ ಜೂನ್ ತಿಂಗಳಲ್ಲಿ ಅವರ 22 ದಿನಗಳ ನಂತರ ಅವರ ಪಾರ್ಥಿವ ಶರೀರ ಭಾರತಕ್ಕೆ ಬರುತ್ತೆ. ಅವುಗಳನ್ನು ನೋಡಿದ ನಂತರ ಭಾರತ ಹೇಳಿತು ಆಪರೇಷನ್ ವಿಜಯ್ ಮಾಡ್ತೀವಿ ಅಂತೇಳಿ ಪಾಕಿಸ್ತಾನದ ವಿರುದ್ಧ ಒಂದು ದಿಟ್ಟ ಕ್ರಮವನ್ನು ತೆಗೆದುಕೊಳ್ತಾ ಹೋಯಿತು. ಆ ದಿಟ್ಟ ಕ್ರಮದ ಭಾಗವಾಗಿ ಮೇ 16ನೇ ತಾರೀಕಿಗೆ ವಾಯುಪಡೆಯು ಕೂಡ ಭಾರತದ ಭೂಸೇನೆಗೆ ಸಹಾಯ ಮಾಡುತ್ತೆ. MiG-27, MiG-21, ಮಿರಜ್ ಇವೆಲ್ಲವೂ ಕೂಡ ಶುರುವಾಯಿತು. ಜೂನ್ ತಿಂಗಳಲ್ಲಿ ಭಾರತೀಯ ಸೇನೆ ಸ್ವಲ್ಪ ಆರಂಭಿಕ ಹಿನ್ನಡೆಯನ್ನು ಅನುಭವಿಸಿತು. ಆದರೆ ಜೂನ್ 13ನೇ ತಾರೀಕಿಗೆ ಭಾರತ ಈ ವಿಚಾರದಲ್ಲಿ ದೊಡ್ಡ ಮಟ್ಟದ ಜಯವನ್ನು ಸಾಧಿಸ್ತಾ ಹೋಯಿತು. ಅಂತಿಮವಾಗಿ ಜುಲೈ 26ನೇ ತಾರೀಕಿಗೆ ಇದರ ವಿಜಯವನ್ನ ಭಾರತ ಗಳಿಸಿತು. ಇವತ್ತು ಆ ದಿನ, ಆ ಮುಖಾಂತರ ಭಾರತೀಯ ಸೈನಿಕರಿಗೆ ಇಡೀ ದೇಶವೇ ಹ್ಯಾಟ್ಸ್ ಆಫ್ ಹೇಳಿದ್ದನ್ನು ನೋಡಿದ್ದೇವೆ. ಇದು ಒಂದು ಬೆಳವಣಿಗೆ. ಇವೆಲ್ಲದರ ಜೊತೆಗೆ ಭಾರತೀಯ ಸೇನೆಯಲ್ಲಿ ಯುವ ಪರ್ವ ಶುರುವಾಗಿದೆ. ಅಗ್ನಿಪಥದ ಶಕ್ತಿ ಶುರುವಾಯಿತು. ಈ ಕಾರ್ಗಿಲ್ ಯುದ್ಧ ಶುರುವಾಗಿ ಅದರಲ್ಲಿ ನಾವು ಜಯ ಸಾಧಿಸಿದ ನಂತರ ಒಂದು ಕಮಿಟಿಯನ್ನು ರಚನೆ ಮಾಡಲಾಗುತ್ತೆ. ಆ ಕಮಿಟಿ ಕೆಲವೊಂದಿಷ್ಟು ಶಿಫಾರಸುಗಳನ್ನು ಮಾಡುತ್ತೆ. ನೀವು ನೋಡಿ, 1962ರ ಚೀನಾ ಭಾರತ ಯುದ್ಧದ ನಂತರ ನಾವು ಪರಮಾಣನ್ನು ಹೊಂದಬೇಕು ಅನ್ನುವ ಕಾರಣಕ್ಕಾಗಿ ಪ್ರಯತ್ನಗಳು ಶುರುವಾಯಿತು. ಚೀನಾ ಯುದ್ಧದ ಕಾರಣಕ್ಕಾಗಿ 99ರ ಪಾಕಿಸ್ತಾನದ ಯುದ್ಧದ ನಂತರ ನಮ್ಮಲ್ಲಿ ಕೆಲವೊಂದಿಷ್ಟು ಬದಲಾವಣೆಗಳು ಆಗಬೇಕು ಅಂತ ಒಂದು ಸಮಿತಿ ವರದಿ ಮಾಡುತ್ತೆ. ಕಾರ್ಗಿಲ್ ಪರಾಮರ್ಶೆ ಸಮಿತಿ ಅಂತ ಮಾಡಲಾಗುತ್ತೆ. ಅದರಲ್ಲಿ ಭೂ ವಾಯು ನೌಕಾಪಡೆಗೆ ಸಂಬಂಧಪಟ್ಟಂತೆ ಒಂದು ಸಮನ್ವಯ ಆಗಬೇಕು ಅಂತೇಳಿ ರಕ್ಷಣಾ ಸಿಬ್ಬಂದಿಯನ್ನು ತೆಗೆದುಕೊಂಡು ಬಂದು ಒಂದು ಗಡಿ ಒಂದು ನೀತಿಯನ್ನು ತೆಗೆದುಕೊಂಡು ಬರ್ತಾರೆ. ಪಾಕಿಸ್ತಾನಕ್ಕೆ BSF ಅನ್ನು ನಿಯೋಜನೆ ಮಾಡಲಾಗುತ್ತೆ. ಚೀನಾಗೆ ITBP ಅನ್ನು ನಿಯೋಜನೆ ಮಾಡಲಾಗುತ್ತೆ. ಮಯನ್ಮಾರ್ಗೆ ಅಸ್ಸಾಂ ರೈಫಲ್ಸ್ ಪಡೆಗಳನ್ನೆಲ್ಲ ನಿಯೋಜನೆ ಮಾಡಲಾಗುತ್ತೆ. ಜೂನ್ 2022ರಲ್ಲಿ ಅಗ್ನಿಪಥ ಯೋಜನೆ ಎನ್ನುವಂಥ ಯೋಜನೆಯನ್ನು ನರೇಂದ್ರ ಮೋದಿ ಸರ್ಕಾರ ತೆಗೆದುಕೊಂಡು ಬಂದಿದೆ. ಅಂದರೆ ಭಾರತೀಯ ಸೇನೆಯ ಸರಾಸರಿ ವಯಸ್ಸು 32 ಇತ್ತು, ಅದನ್ನು 26ಕ್ಕೆ ಇಳಿಕೆ ಮಾಡಲಾಯಿತು. ಅಗ್ನಿವೀರರನ್ನು ನೇಮಕ ಮಾಡ್ಕೊಳ್ತೀವಿ ಅಂತ. ಅಂದರೆ 17 ವರ್ಷದಿಂದ 21 ವರ್ಷದ ವಯಸ್ಸಿನ ಯುವಕರನ್ನ ಸೇನೆಗೆ ನೇಮಕ ಮಾಡಿಕೊಳ್ಳೋದು, ಅವರಿಗೆ 4 ವರ್ಷದ ಕಾಲ ಅವರಿಗೆ ಸೇವೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಡೋದು. ಅದರಲ್ಲಿ ಯಾರ್ಯಾರು ಗಟ್ಟಿಯಾಗಿರ್ತಾರೆ, ಅತ್ಯುತ್ತಮವಾಗಿರ್ತಾರೆ, ಒಂದು 25% ಅವರನ್ನು ಉಳಿಕೆ ಮಾಡಿಕೊಳ್ಳೋದು, ಉಳಿದವರಿಗೆ ಒಂದು 11 ಲಕ್ಷ ರೂಪಾಯಿ ಹಣವನ್ನು ಕೊಡುವಂಥ ಇತ್ಯಾದಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಂದರೆ ಯುವಕರು ಅತಿ ಹೆಚ್ಚು ಸೈನ್ಯಕ್ಕೆ ಬರಬೇಕು ಅನ್ನುವ ಕಾರಣಕ್ಕಾಗಿ ಅಗ್ನಿವೀರರನ್ನು ತೆಗೆದುಕೊಂಡು ಬಂದಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇದರ ಜೊತೆಗೆ ಮತ್ತೊಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ರಕ್ಷಣಾ ಬಜೆಟ್ನಲ್ಲಿ ಭಾರಿ ಏರಿಕೆ ಆಗಿದ್ದನ್ನು ನೋಡ್ತಾ ಇದ್ದೀವಿ. ನಾವು ಇದನ್ನು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ. 2013-14ರಲ್ಲಿ 2.53 ಲಕ್ಷ ಕೋಟಿ ರೂಪಾಯಿ ಇತ್ತು ಭಾರತೀಯ ರಕ್ಷಣಾ ಬಜೆಟ್. ಇದೀಗ 7.85 ಲಕ್ಷ ಕೋಟಿ ರೂಪಾಯಿಗೆ ಏರಿಕೆ ಆಗಿದೆ. ಬಹುದೊಡ್ಡ ಏರಿಕೆಯನ್ನು ನಾವು ನೋಡ್ತಾ ಇದ್ದೀವಿ. 2014ರಲ್ಲಿ 46,000 ಕೋಟಿ ರೂಪಾಯಿ ಇತ್ತು ರಕ್ಷಣಾ ಉತ್ಪಾದನೆ. ಇದೀಗ 1.78 ಲಕ್ಷ ಕೋಟಿಗೆಲ್ಲ ಏರಿಕೆ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಕಳೆದ ವರ್ಷ ನಮ್ಮ ರಕ್ಷಣಾ ಬಜೆಟ್ಗಿಂತ 15.19 ಏರಿಕೆಯಾಗಿದೆ. ಒಟ್ಟು ಬಜೆಟ್ನಲ್ಲಿ 14.67 ರಕ್ಷಣೆಗೆ ಸಂಬಂಧಪಟ್ಟಿದ್ದಿದೆ. 3 ಸೈನ್ಯಗಳನ್ನು ಮೇಲ್ದರ್ಜೆಗೇರಿಸುವುದಕ್ಕೆ 2.19 ಲಕ್ಷ ಕೋಟಿ ರೂಪಾಯಿ ಇಟ್ಟಿದ್ದೇವೆ. ಕಳೆದ ಬಾರಿಗಿಂತ ಇದು 21% ಏರಿಕೆ ಅಂತ ಹೇಳ್ತಿದ್ದಾರೆ. ಆತ್ಮನಿರ್ಭರ ಭಾರತ ಯೋಜನೆಯಲ್ಲಿ 1.39 ಲಕ್ಷ ಕೋಟಿ ರೂಪಾಯಿ ದೇಶೀಯ ರಕ್ಷಣಾ ಉತ್ಪನ್ನಗಳನ್ನು, ಅಂದರೆ ದೇಶೀಯ ರಕ್ಷಣಾ ಉದ್ಯಮಗಳೇನಿದೆ ಅವುಗಳಿಂದ ಖರೀದಿ ಮಾಡುವಂತಹ ವ್ಯವಸ್ಥೆ. DRDOಗೆ ಒಂದು 29,100 ಕೋಟಿ ರೂಪಾಯಿ ಹಣವನ್ನು ಕೊಟ್ಟಿದ್ದೀವಿ. ಚೀನಾ ಮತ್ತು ಪಾಕಿಸ್ತಾನದ ಗಡಿ ರಸ್ತೆಗಳು, ಸುರಂಗಗಳು, ರನ್ವೇಗಳನ್ನು ನಿರ್ಮಾಣ ಮಾಡೋದಕ್ಕೆ 7,344 ಕೋಟಿ ರೂಪಾಯಿಯನ್ನು ಕೊಟ್ಟಿದ್ದೇವೆ. ಅಂದರೆ 1999ರ ಈ ಕಾರ್ಗಿಲ್ ಯುದ್ಧದ ನಂತರ ಅತ್ಯಾಧುನಿಕ ಕಣ್ಗಾವಲು ಡ್ರೋನ್ ವ್ಯವಸ್ಥೆಗಳಾಗಿರ್ಬೋದು. ಅಂದರೆ ನಾವು 99ರಲ್ಲಿ ಅಮೆರಿಕದ ಸಹಾಯಕ್ಕೆ ಹೋಯಿತು ಭಾರತ. ನಮಗೊಂದು ಸ್ವಲ್ಪ GPS ಲೊಕೇಶನ್ ವ್ಯವಸ್ಥೆ ನೀವು ಕೊಡಿ ಅಂತ ಕೇಳ್ತು. ಅಮೆರಿಕ ನಿರಾಕರಣೆ ಮಾಡಿತು. ಅವತ್ತು ಭಾರತ ಪಾಠ ಕಲಿತು ಈ ತಾಂತ್ರಿಕವಾಗಿ ನಾವು ಮತ್ತಷ್ಟು ಬಲಿಷ್ಠ ಆಗಬೇಕು ಅನ್ನುವ ಕಾರಣಕ್ಕಾಗಿ ಇದೀಗ ಬಲಿಷ್ಠ ಆಗ್ತಾ ಇದ್ದೀವಿ. ಅದರ ಭಾಗವಾಗಿ ಆಪರೇಷನ್ ಸಿಂಧೂರ್ ನಮ್ಮ ಕಣ್ಣು ಮುಂದೆ ಇದ್ದಿದ್ದನ್ನು ನೋಡ್ತಾ ಇದ್ದೀವಿ. ಇದರ ಜೊತೆಗೆ ಲಡಾಖ್ ಗಡಿ ಮೂಲ ಸೌಕರ್ಯ ಬಲಿಷ್ಠ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಬೇಕಾದಂತಹ 4G ನೆಟ್ವರ್ಕ್ ವ್ಯವಸ್ಥೆ ಆಗಿರ್ಬೋದು, ಅಲ್ಲಿರುವಂತಹ ಎಲ್ಲ ರಸ್ತೆ, ನೀರಿನ ವ್ಯವಸ್ಥೆ, ಏನೇನು ಬೇಕು ಅನ್ನುವಂತಹ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೀವಿ. ಅಂದರೆ ಆರ್ಟಿಕಲ್ 370 ಅಬ್ರಾಗೇಷನ್ ಆದ ನಂತರ ಲಡಾಖನ ಒಂದು ಕೇಂದ್ರಾಡಳಿತ ಪ್ರದೇಶ ಅಂತ ಗುರುತಿಸಲಾಯಿತು. ಅದಾದ ನಂತರ ಅಲ್ಲಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಭಾರತ ಸರ್ಕಾರ ಕೊಡ್ತಾ ಇದೆ. 1,100 ಕೋಟಿ ರೂಪಾಯಿ ಇತ್ತು, ಇದೀಗ 6,600 ಕೋಟಿ ರೂಪಾಯಿ ಕಳೆದ 5 ವರ್ಷದಲ್ಲಿ ಏರಿಕೆ ಆಗಿದೆ. ಅದಾದ ನಂತರ ಶಂಕರ್ಲಾ ಜೊಜಿಲಾ ಸುರಂಗ ಒಂದು 13 ಕಿಲೋಮೀಟರ್ ಆಸುಪಾಸಿನಲ್ಲಿರೋದು. ಅಂದರೆ ಯಾವುದೇ ಹವಾಮಾನ ಪರಿಸ್ಥಿತಿ ಇದ್ದಾಗಲೂ ಕೂಡ ಭಾರತೀಯ ಸೇನೆ ಅಲ್ಲಿಯ ಜನ ಮುಕ್ತವಾಗಿ ಓಡಾಡಕ್ಕೆ ಬೇಕಾದಂಥ ಒಂದು ಸುರಂಗ ಮಾರ್ಗವನ್ನು ಭಾರತೀಯ ಸರ್ಕಾರ ಅಲ್ಲಿ ತಯಾರು ಮಾಡ್ತಾ ಇದ್ದದ್ದನ್ನು ನೋಡಿದ್ದೀವಿ. ಆ ಮುಖಾಂತರ ಪಾಕಿಸ್ತಾನ ಏನು ಭಾರತದ ವಿರುದ್ಧ ಕುತಂತ್ರ ಮಾಡೋದಕ್ಕೆ ಪ್ರಯತ್ನವನ್ನು ಪಡುತ್ತೋ, ಪಾಕಿಸ್ತಾನವನ್ನು ಅದರದ್ದೇ ಅದರ ನೆಲದಲ್ಲಿ ಬಡಿಬೇಕು ಅನ್ನುವಂತಹ ಭಾಗವಾಗಿ ಭಾರತ ಒಂದು ದಿಟ್ಟ ಕ್ರಮವನ್ನು ಪಾಕಿಸ್ತಾನದ ವಿರುದ್ಧ ತೆಗೆದುಕೊಂಡಿದ್ದನ್ನು ನೋಡ್ತಾ ಇದ್ದೀವಿ.